ನಿಮ್ಮ ಮುಖವನ್ನು ನೋಡಿದ್ರೆ ಕೋಪವೇ ಇದ್ದಂತೆ ಕಾಣುತ್ತಾ ಇದೆ. ಕಣ್ಣುಗಳು ಕೆಂಪೇರಿದೆ. ಯಾಕಾಗಿ ನಮ್ಮ ಸೃಷ್ಟಿ ಮಾತೆ ವರ್ತಮಾನದಲ್ಲಿ ಶೂನ್ಯಕಾಪುರದ ರಸ. ಈ ಹಿಂದೆ ಶಿವನಿಂದಲೇ ಅನುಗ್ರಹಿಸಲ್ಪಟ್ಟವನು ಭಂಡನಾಮಕ ಅಸುರ 105 ಬ್ರಹ್ಮಾಂಡಗಳನ್ನು ಸಜಿಸುವ ಮೂಲಕವಾಗಿ ಶಿವನಿಂದಲೇ ದತ್ತವಾದ ಅನುಗ್ರಹ ವಿಶೇಷವನ್ನು ಸದ್ಬಳಕೆ ಮಾಡದೆ ಬದುಕಿನಲ್ಲಿ ಅವ್ಯವಹಾರ ದುರ್ರೀತಿಗಳಿಂದಲೇ ಲೋಕ ಮಾರಕನಾಗಿ ಗುರುತಿಸಲ್ಪಟ್ಟಿರುವಂತಹ ಶಕ್ತಿ ವರ್ತಮಾನದಲ್ಲಿ 3 ಲೋಕಗಳ ಸ್ವಾಸ್ಥ್ಯವನ್ನು ಹದಗೆಡಿಸಿದ್ದಾನೆ. ಅಲ್ಲದೆ ದೇವತೆಗಳನ್ನು ಸ್ಥಾನಭ್ರಷ್ಟಗೊಳಿಸಿದ್ದಾನೆ. ಮಿತಿ ಮೀರಿದ ದುರ್ವ್ಯವಹಾರ ದುರ್ನಡತೆಗಳಿಗೆ ಒಂದು ವಿರಾಮ ಬೇಕು. ಅಲ್ಲದೆ ಕಡಿವಾಣ ಅನಿವಾರ್ಯ ನಿಲುಮೆಯಿಂದಲೇ ನಿಮ್ಮನ್ನೆಲ್ಲ ನಾನು ಸಜಿಸಿದವಳಿದ್ದೇನೆ. ಕಣ್ಣಿಗೆ ಕಾಣುವುದಕ್ಕೆ ಕೇವಲ ಎನ್ನಿಕೆಗೆ 3 ಅಲ್ಲ, ಕೋಟಿ ಕೋಟಿ ಸಂಖ್ಯೆಯ ಶಕ್ತಿನಾರಿಯರ ಸಮೂಹ. ಪ್ರಧಾನರಾಗಿ ನೀವು 3 ಮುಂದೆ ಬಂದಿದ್ದೀರಿ. ಅಲ್ಲದೆ ನಿರ್ವಹಿಸುವ ಕರ್ತವ್ಯದ ಕುರಿತಾಗಿ ಲಕ್ಷ್ಯವನ್ನು ಇರಿಸಿ ನಿಮಗಾಗಬೇಕಾದ ನಿಮ್ಮಿಂದ ಆಗಬೇಕಾದ ಕರ್ತವ್ಯವನ್ನು ಗಮನಿಸಿ ಮುಂದುವರಿಯುವುದಕ್ಕೆ ನೀವು ಅವಕಾಶವನ್ನು ಕೇಳಿಕೊಳ್ತಾ ಇದ್ದೀರಿ. ರಣ ಕೋಲಾಹಲ ಎಂಬ ಆನೆಯನ್ನ ಏರಿ ಬಂದವಳು ಸಂಪತ್ಕರಣಿ. ಕೇವಲ ಸಾಮಾನ್ಯವಾದ ಒಂದು ಆನೆಯಲ್ಲ, ಅಥವಾ ದೇವಲೋಕದ ಐರಾವತವೇನಿದೆಯೋ ಅದಕ್ಕಿಂತಲೂ ವಿಶೇಷವಾದಂತಹ ಆನೆಯದು. ಸಂಪತ್ತಿಗೆ ಅಧಿದೇವತೆ ನೀನು. ಧರಿಸಿ ಪಾಶ ಅಂಕುಶಗಳ ಅಪರಾಜಿತ ಇರುವಂತಹ ಕುದುರೆಯನ್ನು ಏರಿ ಬಂದವಳು. ಅಶ್ವಾರೂಢಿ ಕಿರಿಚಕ್ರ ಎಂಬ ರಥವನ್ನು ಏರುತ್ತಾ 5 ಅಂತಸ್ತುಗಳುಳ್ಳ ರಥದಲ್ಲಿ ವಿರಾಜಮಾನನಾಗಿರುವವಳು. ಕೈಯಲ್ಲಿ ದಂಡವನ್ನು ಹಿಡಿದು ಬಂದವಳು ದಂಡನಾಥೆ. ನಿಮ್ಮನ್ನೆಲ್ಲ ಯಾವ ಉದ್ದೇಶದಿಂದ ಸದಿಸಿದ್ದೇನೆನ್ನುವುದನ್ನು ಸ್ಪಷ್ಟವಾಗಿ ಹಿಡಿದವಳಿದ್ದೇನೆ. ನಾವು ತೊಡಗಿಸಿಕೊಳ್ಳಬೇಕಾದ ಬಗೆ ಇದೆ. ಕಳ್ಳನ ಇದಕ್ಕೆ ಬೇಕಾಗಿ ಈ ಚಕ್ರವನ್ನು ವಿಸ್ತರಿಸುವ ಬಗೆಯಂತೂ ಪರ್ವತಕ್ಕೆ ಸರಿಸಮಾನವಾದದ್ದು ಕ್ಷೀರ ಸಮುದ್ರ. ಸಮುದ್ರದಲ್ಲಿ ನನ್ನ ಸಂಕಲ್ಪದಿಂದಲೇ ಹುಟ್ಟಿಕೊಂಡದ್ದು ಮಣಿದ್ವೀಪ. ಈ ಮಣಿದ್ವೀಪದಲ್ಲಿ ರಾರಾಜಿಸುತ್ತಿರುವುದು ಚಕ್ರದಾಕಾರದಲ್ಲಿ ಶ್ರೀಚಕ್ರ ನಾಮಕ ರಥ. ಈ ರಥವನ್ನು ನಾವು ಏರುವುದಕ್ಕುಂಟು. ಆದ್ದರಿಂದಲೇ ಆಕಾಶವೇ ಚಾವಣಿಯಾಗಿ ಹೊಂದಿರುವ ಈ ರಥದಲ್ಲಿ ಮೆರೆಯುತ್ತಿರುವ 9 ಅಂತಸ್ತುಗಳು. ಪ್ರತಿಯೊಂದು ಅಂತಸ್ತುಗಳಿಗೆ ಸರಿಯಾಗಿ ಅಭಿಮಾನಿ ದೇವತೆಗಳು. ಮೆರೆವ 120 ಮಂದಿ ಶಕ್ತಿ ನಾಯಕಿಯರು. ನಿಮ್ಮೆಲ್ಲರಿಗೂ ಸ್ವೇಚ್ಛೆಯಿಂದಲೇ ಪರಿಸ್ಥಿತಿಗೆ ಅನುಕೂಲವಾಗಿ ವಿಶೇಷವಾದ ಸೃಷ್ಟಿಯನ್ನು ಮಾಡುವುದಕ್ಕೆ ಒಲಿದು ಅನುಗ್ರಹವನ್ನು ಅವಕಾಶವನ್ನು ಇತ್ತವಳಿದ್ದೇನೆ. ರಾಜರಾಜೇಶ್ವರಿಯಾಗಿರುವ ನಾನು ದುರುಳನ ಒದಗಬೇಕಾಗಿ ನಿಮ್ಮೆಲ್ಲರ ಜಯಘೋಷದ ಜೊತೆಗೆ